ಏನಪ್ಪ ಬಸಣ್ಣ ಬಾವಿ ಕೆಲಸ ಶುರು ಹಚ್ಕೊಂಡಿದ್ಯಾ? ಕಾಲಕ್ಕೆ ಸರಿಯಾಗಿ ಮಳೆ ಆಗಿ 3 ವರ್ಷ ಆಯ್ತು. ಏನ್ ಮಾಡೋದು? 3 ಮುಂದೆ ನದಿ ಹರಿತಾ ಇದ್ರು ನಮ್ಮ ಜಮೀನಿಗೆ ನೀರಿಲ್ಲ. ಗಂಗವ್ವ ಕಣ್ಣು ಬಿಟ್ರೆ ಅನ್ನಕ್ಕಾದ್ರೂ ದಾರಿ ಆಗಲಿ ಅಂತ ಬಾವಿ ಆಗಿಸ್ತಾ ಇದೀನಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಏನ ಚೆನ್ನೇಗೌಡ? ಬಾವಿ ನೀರ್ ಬಂದ್ಬಿಡ್ತು. ನೀರ್ ಬಂತ? ಬನ್ನಿ ಬನ್ನಿ ಬನ್ನಿ. ಗಂಗಾ ಗಂಗಾ ನಮ್ ಬಾವಿಲಿ ನೀರ್ ಬಂದ್ಬಿಡ್ತ ಕಣೆ. ಹೌದೇನ್ರಿ? ಹೌದು ಕಣೆ. ಈ ಬರಗಾಲದಲ್ಲೂ ನೀರ್ ಬರುತ್ತೆ ಅಂತ ನಾನು ಮನಸ್ಸಲ್ಲೂ ಅನ್ಕೊಂಡಿಲ್ಲ ಕಣೆ. ಎಲ್ಲ ನನ್ನ ಮಗಳು ಹುಟ್ಟಿದ ಅದೃಷ್ಟ ಕಣೆ, ಅದೃಷ್ಟ. ನೋಡಿದ್ರ ಏನೇ ಆದ್ರೂ ಹೆಂಡತಿ ಅದೃಷ್ಟ ಅಂತಿದ್ರಿ, ಈಗ ಬರ್ತಾ ಬರ್ತಾ ಮಗಳ ಅದೃಷ್ಟ ಅಂತೀರಾ? ನೀವ್ ನನ್ನೇ ಮರ್ತು ಬಿಟ್ರಿ. ಎಲ್ಲಾದ್ರೂ ಉಂಟೇನೆ ಗಂಗಾ, ನನ್ನ ಮನೆ ಭಾಗ್ಯಲಕ್ಷ್ಮಿ ನೀನೇ ಅಲ್ವೇನೆ? ಅಳಬೇಡಮ್ಮ, ಅಳಬೇಡ ಕಂದ, ಅಳಬೇಡ್ವೆ. ಬಸವ ಬಸವ, ಎಷ್ಟು ದಿವಸ ಅಂತ ನೀನು ಒಬ್ಬನೇ ಹೀಗೆ ಕೊರಗ್ತಾ ಇರ್ತೀಯಪ್ಪ. ನನ್ನ ಮಾತು ಕೇಳಿ ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊಳ್ಳೋ. ನನ್ನ ಗಂಗಾನೇ ಹೋದ್ಮೇಲೆ ನನಗಿನ್ನಂತ ಮದುವೆ ಪುಟ್ಟವ. ನೀನೇನೋ ಇದ್ದು ಬಿಡ್ತೀಯಪ್ಪ, ಆದ್ರೆ ಆ ಮಗು ಗತಿ ಏನು? ಈ ಮಗುನ ನಾನೇ ಸಾಕ್ತೀನಿ ಶಾಸ್ತ್ರಿಗಳೇ, ನಾನೇ ಸಾಕ್ತೀನಿ. ನೀನೆಷ್ಟೇ ಪ್ರೀತಿ ತೋರಿಸಿದ್ರು ತಾಯಿ ಇದ್ದಾಗುತ್ತೇನಪ್ಪ. ನೋಡು, ನೀನ್ ಪ್ರೀತಿಯಿಂದ ಅನ್ನ ಬಟ್ಟೆ ಕೊಡ್ಬೋದು, ವಿದ್ಯಾ ಬುದ್ಧಿನೂ ಕಲಿಸ್ಬೋದು. ಆದ್ರೆ ಅವಳ ಎಲ್ಲಾ ವಿಷಯಗಳನ್ನು ತಂದೆ ಹತ್ರ ಹೇಳ್ಕೊಳಕ್ಕಾಗುತ್ತೇನಪ್ಪ? ನನ್ನ ಮಗುನ ಮಲತಾಯಿ ಮಡ್ಲಿಗೆ ಹಾಕೋಕೆ ನನಗಿಷ್ಟ ಇಲ್ಲ ಪುಟ್ಟವ. ಏನಪ್ಪ ನಿನ್ನ ಮಾತು? ಎಷ್ಟೋ ಜನ ಮಲತಾಯಂದ್ರು ಮಲಮಕ್ಕಳನ್ನ ಪ್ರೀತಿಯಿಂದ ಸಾಕಿದ ಉದಾಹರಣೆ ಇಲ್ವಾ? ಯಶೋದೆ ಶ್ರೀಕೃಷ್ಣನ ಪ್ರೀತಿಯಿಂದ ಸಾಕ್ಲಿಲ್ವಾ? ರಾಧೆ ಕರ್ಣನ ಪ್ರೀತಿಯಿಂದ ಸಾಕ್ಲಿಲ್ವೇನಪ್ಪ? ಎಲ್ಲಾ ಮಲತಾಯಂದ್ರು ಹಾಗಾಗಲ್ಲ ಕಣಪ್ಪ. ಹೌದು ಬಸಣ್ಣ, ಮನಸ್ಸು ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ಒಳ್ಳೆ ಕಡೆ ಒಂದ್ ಹೆಣ್ಣು ಹುಡುಕಿ ಮದ್ವೆ ಮಾಡ್ಕೊಳ್ಳಿ. ಆ ನನ್ನವ್ವ ನಿನ್ ಮಗುನ ತಾಯಿ ಹಂಗೆ ಚೆನ್ನಾಗಿ ನೋಡ್ಕೋತಾಳಪ್ಪ. ಹೌದು ಬಸಣ್ಣ, ಈ ಮಗುಗೋಸ್ಕರ ನೀನು ಇನ್ನೊಂದ್ ಮದ್ವೆ ಆಗ್ಲೇಬೇಕು. ಬಸವ,
ಬೇಡ ಅನ್ಬೇಡಪ್ಪ. ನನ್ನ ದೂರ ಸಂಬಂಧಿ ಪಾರ್ವತಿ ಅಂತಿದ್ದಾಳೆ. ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಪಾಪ ಅವಳನ್ನ ನೀನ್ ಮದ್ವೆ ಆದ್ರೆ ಅವಳಿಗೊಂದು ದಿಕ್ಕಾಗುತ್ತೆ. ಈ ಮಗುಗೂ ತಾಯಾಗಿರ್ತಾಳೆಪ್ಪ. ಅಯ್ಯೋ ಹಾಲೆಲ್ಲ ಕುಡ್ಬಿಡ್ತಲ್ಲಪ್ಪ ಕಾರ. ಏ ಗೌರಿ ಗೌರಿ ಹಾಲೆಲ್ಲ ಕುಡ್ಬಿಡ್ತಲೆ ಕರ. ಎಲ್ಲ ಹಾಳಾಗೋದೆ? ಎಲ್ಲ ಹಾಳಾಗೋಗಿದ್ದೆ ನೀನು? ಶ್ರಾವಣ ಅಂತ ದೇವಸ್ಥಾನಕ್ಕೆ ಏನಂದೆ? ಶಾಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದ. ದೇವಸ್ಥಾನಕ್ಕೆ ನೀನು ಹೋಗ್ಬಿಟ್ರೆ ಕೆಲಸ ನಿಮ್ಮ ಅಪ್ಪ ಮಾಡ್ತಾನೆ. ಬಜಾರಿ ನಿನ್ಗೇನು ಬಂತು ಕೇಳ್ಗಾಲ? ಆ ತಬಲಿ ಮಗುನ ದಾನಕ್ ಬಿಡ್ದಂಗ್ ಬಡಿತಾ ಇದ್ದಿಲ್ಲ. ಹೇಳಮ್ಮ ಗೌರಿ ಹೇಳು. ಅವಳು ನನ್ನ ಮಗಳು. ಹೊಡಿತೀನೋ ಬಿಡ್ತೀನೋ ನನ್ನ ಇಷ್ಟ. ಅದನ್ನ ಕೇಳಕ್ ನೀನ್ ಯಾರೇ? ಬಾಯಿ ಮುಚ್ಕೊಂಡು ಹೋಗೆ. ನಾನೇಕೆ ಮುಚ್ಕೊಂಡೋಗ್ಲಿ ಗಯ್ಯಾಳಿ? ತಾಯಿ ಇಲ್ದಿರೋ ತಬ್ಲಿ ಮಗುಗೆ ತಾಯಿ ಆಗಿರ್ಲಿ ಅಂತ ಗಂಡದಿಗಿಲ್ದೆ ದನ ಬೆಳ್ದಂಗ್ ಬೆಳೆದ್ ನಿಂತಿದ್ದೆಲ್ಲ ನಾನೇ ಕಡೆ ಮದ್ವೆ ಮಾಡ್ಸಿದ್ದು. ನಾಯಿ ಕಿತ್ಕೊಂಡ್ ತಿನ್ನಾಗ್ ಮಾಡು ಅಂತಲ್ಲ. ಯಾವಳೆ ನಾಯಿ? ನೀನ್ ಕಣೆ ನಾಯಿ. ಕಜ್ಜಿ ನಾಯಿ ನೀನು, ಕಂತ್ರಿ ನಾಯಿ ನೀನು. ಏನ್ ತಿನ್ನುಕೊಂಡ್ ಹೋಗ್ತಾ ಅವನಂಗ್ ನಾನ್ ಕಟ್ಬಿಟ್ಟು ಇಂತ ತಿರ್ಬೋಕಿಗ್ ಸೇವೆ ಮಾಡ್ದಲ್ಲ. ಈ ಹಲ್ಕ ಕೆಲ್ಸ ಮಾಡಿದಿಕ್ಕೆ ಕಾಶಿಗೊಂದ್ ನಿನ್ ಗಂಡ ಮತ್ತೆ ವಾಪಸ್ಸೇ ಬರ್ಲಿಲ್ಲ. ಅವನೇನ್ ಇದಾನೋ ನೆಗದ್ ಬಿದ್ದೋದ್ನೋ ಯಾವಳು ಗೊತ್ತು. ನೀನ್ ಮಾತ್ರ ಹೊಣೆ ತುಂಬಾ ದೊಡ್ಡ ಕುಂಕುಮ ಇಟ್ಕೊಂಡು ಮುಖ ತುಂಬಾ ಅಷ್ಟ ಹಚ್ಕೊಂಡು ಊರವ್ರ ವಿಷಯಕ್ಕೆಲ್ಲ ಹೋಗ್ತಿಯಲ್ಲ. ನಿಂದು ಒಂದ್ ಜನ್ಮನ. ಏಯ್ ನೋಡ್ದೇನೆ ನೀನ್ ಮಾಡಿದ ಕೆಲ್ಸಕ್ಕೆ ಬೀದಿಲ್ ಹೋಗೋ ನಾಯಿಗಳತ್ತಿಲ್ಲ ನಾನು ಅನ್ಸ್ಕೊಂಡಂಗ್ ಮಾಡ್ದೆ. ನೀನ್ ನಡಿ ಇವತ್ತು ಮಾಡ್ತೀನಿ. ಏಯ್ ಬೆಳಿಗ್ಗೆ ಎದ್ದು ಬೀದಿ ಸುತ್ತಕ್ ಹೋಗ್ತಿಯಲ್ಲ, ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನ? ಹೀಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ನಿನ್ಗೆ ಬೇಡ ಚಿಕ್ಕಮ್ಮ, ಚಿಕ್ಕಮ್ಮ ಏನು ಮಾಡಬೇಡಿ ಚಿಕ್ಕಮ್ಮ. ಬೇಡ ಚಿಕ್ಕಮ್ಮ, ಶ್ರೀಕೃಷ್ಣ ಪರಮಾತ್ಮ ಮಗಳು ಬರ್ಕೊಂಡಿದ ತಕ್ಷಣ ಇವ ಎದ್ದು ಹೋಗ್ಬಿಟ್ಟ. ಮಗು ಕಾಲಿಗೆ ಉರಿಯೋ ಕೊಳ್ಳಿ ಇಟ್ಟಿದೆಯಲ್ಲ, ನೀನೇನ್ ಮನುಷ್ಯನ ಇಲ್ಲ ರಾಕ್ಷಸಿನ? ಮುಚ್ಚಯ್ಯ ಬಾಯಿ. ಬೆಳಗ್ಗೆನೆ ನಿನ್ ಮಗಳು ಮನೆ ಕೆಲಸ ಬಿಟ್ಬಿಟ್ಟು ಊರಲ್ಲಿ ಹೋಗಿದ್ಲು. ಅದಕ್ಕೆ ಇನ್ಮೇಲೆ ಹಿಂಗೆಲ್ಲ ಹೋಗ್ಬಾರ್ದು ಅಂತ ನಾನೇ ಕಾಲು ಬರಿ ಹಾಕಿದ್ದೆ. ಹಾಕ್ತೀಯ ಬಿಟ್ರೆ ನನ್ನ ಮಗಳೇ ಯಾಕೆ ಕೆಲಸ ಮಾಡ್ಬೇಕು? ನೀನ್ ಹತ್ತಿಕ್ಕಿರೋದು, ನಿನ್ ಮಗಳ ಹತ್ತಿಕ್ಕಿರೋದು ಏನ್ ಕತ್ತೆ ಮೇಯಿಸ್ತಿರ್ತೀರಾ? ನಾನ್ ನಿನ್ ಮದುವೆ ಆಗಿದ್ದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ಅವ್ಳು ಪ್ರಾಣ ತಿನ್ಲಿ ಅಂತಲ್ಲ. ನೀವ್ ಹೀಗೆ ಮಾಡ್ತಾ ಇದ್ರೆ ದೇವ್ರಾಣಿ ನಿಮ್ಗೆ ಒಳ್ಳೇದಾಗಲ್ಲ ಕಣ. ಅಯ್ಯ ದೇವ್ರಾಣಿಗೂ ಬೇಡ ಕಣಪ್ಪ. ಅಲ್ಲಿದಾನಲ್ಲ ನನ್ ಮಗ ಬ್ರಹ್ಮ. ಆ ನನ್ ಮಗ ನನ್ನ ಹಣೆ ಬರ ಬರಿಬೇಕಾದ್ರೆ ಎಲ್ಲ ಅವ್ನ ಹೆಂಡ್ತಿತ್ತವ ಕಿತ್ತಾಡ್ತಿದ್ದ ಅಂತ ಕಾಣಿಸುತ್ತೆ. ಹಿಂದೆ ಮುಂದೆ ಇಲ್ದಿರೋರ್ ನನ್ ಹುಟ್ಟಿಸ್ಬಿಟ್ಟು ಅವ್ರನ್ನು ಕಿತ್ಕೊಂಡ್ಬಿಟ್ಟ. ಇನ್ ನಮ್ಮಣ್ಣ ಚಿಕ್ಕ ವಯಸ್ಸಲ್ಲೇ ಕಿವಿ ಮೂಗಲ್ಲಿರೋದ್ನ ಕಿತ್ಕೊಂಡು ಊರೇ ಬಿಟ್ಟೋಗ್ಬಿಟ್ಟ. ಇನ್ನು ಆ ಮನೆ ಆಳಿ ಮುತ್ಕಿ ಹೆಸರಿಗೆ ಮಾತ್ರ ನನ್ ಸೋದರತೆ. ಆದ್ರ ಮನೆ ಹಾಳಾಗೋಗ ನನ್ನ ಹತ್ರ ಬಂದು ಪಾರು ಹುಡುಗ ತುಂಬಾ ಚೆನ್ನಾಗವನೇ ಕಣೆ, ಇಷ್ಟು ಉದ್ದಕ್ಕವನೇ, ಇಷ್ಟ ಅಗ್ಲಕ್ಕವನೇ, ಹಿಂದೆ ಅಷ್ಟೈತೆ ಮುಂದೆ ಇಷ್ಟೈತೆ, ಅವ್ನ ಇಂದ್ರ ಚಂದ್ರ ಅಂತೆಲ್ಲ ಹೇಳಿ ನನ್ ತಲೆ ತುಂಬಿಟ್ಟು ನೀನ್ ಅವ್ನ ಮದ್ವೆ ಮಾಡ್ಕೊಂಡ್ಬಿಟ್ರೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾನೆ ಅಂತ ನಾನು ಹೇಳಿ ನನ್ನ ತಂದು ನಿನ್ನ ಸೆಕೆಂಡ್ ಹ್ಯಾಂಡ್ ಕಟ್ಟಿ ನನ್ ಜೀವನನೇ ಹಾಳು ಮಾಡ್ಬಿಟ್ಲು. ಏನೇ ನೋಡ್ತಾ ನಿಂತಿದ್ಯಾ? ನಾನಿಲ್ಲ ಡ್ರಾಮಾ ಮಾಡ್ತಾ ಇದ್ದೀನ. ಬಾರ ಈ ಕಡೆ. ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮಪ್ಪ ಮಾಡ್ತಾನ? ನೋಡ್ ಹೆಂಗ್ ನಿಂತಿದ್ದಾನೆ, ಒಳ್ಳೆ ಗೋಲ್ಡ್ ಕಮ್ಮ ನಿಂತಂಗೆ. ಹೋಗು ಹೋಗ, ಹಸ ಕಟ್ಟಿ ಹಾಲ್ ಕರ್ದು ತಗೊಂಡ ಡೈರಿ ಹಾಕಿ ಮನೆ ಕೆಲ್ಸ ಎಲ್ಲ ಚುಟ್ಕೆ ಹೊಡಿಯೋದಲ್ಲಿ ಮಾಡ್ಬೇಕು. ಹೋಗೆ ಮಮ್ಮಿ. ಓನ್ ಪುಟ್ಟ. ಅಯ್ಯೋ ನೀನಿನ್ನು ಹಲ್ಲೆ ಉಜ್ಜಿಲ್ವಾ? ಬೇಗ ಬಾ, ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ತೀನಿ. ತಿನ್ಬಿಟ್ಟು ಕಾಲೇಜ್ಗೆ ಹೋಗಿವಂತೆ. ನನ್ ಚಿನ್ನು, ನನ್ ಬಂಗಾರು, ಬಾ ಮಗ್ನೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಈ ಶೂರ್ಪನಖಿನ ಕಟ್ಕೊಂಡು ಹೇಗೆ ಬೇಕಾಗಿದೆ.
ನಡೀತಾ ಇದೆಯಮ್ಮ? ಈಗ ಪರವಾಗಿಲ್ಲ. ಯಾಕಪ್ಪ, ನಿದ್ದೆ ಬರ್ಲಿಲ್ವಾ? ಸುಡೋ ಕೆಂಡನ ಹೊಟ್ಟೆಯಲ್ಲಿಟ್ಕೊಂಡು ಹೇಗಮ್ಮ ನಿದ್ದೆ ಬರುತ್ತೆ? ಏನೋ ಅನ್ಕೊಂಡೆ, ಏನೋ ಆಗೋಯ್ತು. ಯಾಕಪ್ಪ ಹಾಗಂತ್ಯ? ನಾನ್ ತಪ್ಪು ಮಾಡಿದ್ದಿದ್ರೆ ನಮ್ಮಮ್ಮನೂ ಹೊಡಿತಿರ್ಲಿಲ್ವಾ? ಹಾಗೆ ಚಿಕ್ಕಮ್ಮನೂ ಹೊಡೆದಿದ್ದಾಳೆ. ನೀನೇನು ಯೋಚನೆ ಮಾಡ್ಬೇಡಪ್ಪ. ಚಿಕ್ಕಮ್ಮ ಹೊಡೆದ್ರೆ ನಾನೇನ್ ಸತ್ತೋಗ್ತೀನ? ಗೌರಿ, ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನಾನು ಬದುಕಿರೋದೇ ನಿನ್ಗೋಸ್ಕರ ಕಣಮ್ಮ, ನಿನ್ಗೋಸ್ಕರ. ನೀನು ನಗುತ್ತಾ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ ಕಣಮ್ಮ, ಅದೇ ನನ್ನ ಆಸೆ. ಮಲ್ಕೋ ಮಲ್ಕೋಮ್ಮ. ಅಯ್ಯೋ ಹಾಲೆಲ್ಲ ಕುಡ್ಬಿಡ್ತಾಳ ಪಕ್ಕಾರ. ಬಾ ಏ ಗೌರಿ, ಗೌರಿ ಹಾಲೆಲ್ಲ ಕುಡ್ಬಿಡ್ತಾಳೆ ಕರ. ಎಲ್ಲ ಹಾಳಾಗೋದೆ? ಎಲ್ಲ ಹಾಳಾಗೋಗಿದ್ದೆ ನೀನು? ಶ್ರಾವಣ ಅಂತ ದೇವಸ್ಥಾನ. ಏನಂದೆ? ಶಾಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದ? ದೇವಸ್ಥಾನಕ್ಕೆ ನೀನು ಹೋಗ್ಬಿಟ್ರೆ ಕೇಳಿದ್ರೆ ನಿಮ್ಮ ಅಪ್ಪ ಮಾಡ್ತಾನೆ. ಅಯ್ಯಯ್ಯಯ್ಯ ಬಜಾರಿ, ನಿನ್ಗೇನು ಬಂತು ಕೇಳ್ಗಾಲ? ಆ ತಬಲಿ ಮಗುನ ದಾನಕ್ ಬಿಡ್ದಂಗ್ ಬಡಿತಾ ಇದ್ದಿಲ್ಲ. ಹೇಳಮ್ಮ ಗೌರಿ, ಹೇಳು. ಅವಳು ನನ್ನ ಮಗಳು, ಹೊಡಿತೀನೋ ಬಿಡ್ತೀನೋ ನನ್ನ ಇಷ್ಟ. ಅದನ್ನ ಕೇಳಕ್ ನೀನ್ ಯಾರೇ? ಬಾಯಿ ಮುಚ್ಕೊಂಡು ಹೋಗೆ. ನಾನೇಕೆ ಮುಚ್ಕೊಂಡೋಗ್ಲಿ ಗಯ್ಯಾಳಿ? ತಾಯಿ ಇಲ್ದಿರೋ ತಬ್ಲಿ ಮಗುಗೆ ತಾಯಿ ಆಗಿರ್ಲಿ ಅಂತ ಗಂಡದಿಗಿಲ್ದೆ ದನ ದನ ಬೆಳ್ದಂಗ್ ಬೆಳ್ದ್ ನಿಂತಿದ್ದಲ್ಲ ನಾನೇ ಕಡೆ ಮದ್ವೆ ಮಾಡ್ಸಿದ್ದು. ನಾಯಿ ಕಿತ್ಕೊಂಡ್ ತಿನ್ನಾಗ್ ಮಾಡು ಅಂತಲ್ಲ. ಯಾವಳೆ ನಾಯಿ? ನೀನ್ ಕಣೆ ನಾಯಿ. ಕಜ್ಜಿ ನಾಯಿ ನೀನು, ಕಂತ್ರಿ ನಾಯಿ ನೀನು. ಹೆಂಡ್ತಿ ನುಂಕೊಂಡು ತಗೊಂಡೋಗ್ ನಾನ್ ಕಟ್ಬಿಟ್ಟು ಇಂತ ತಿರ್ಬೋಕಿಗ್ ಸೇವೆ ಮಾಡ್ದಲ್ಲ. ಈ ಹಲ್ಕ ಕೆಲ್ಸ ಮಾಡಿದಿಕ್ಕೆ ಕಾಶಿಗೊಂದ್ ನಿನ್ ಗಂಡ ಮತ್ತೆ ವಾಪಸ್ಸೇ ಬರ್ಲಿಲ್ಲ. ಅವನೇನ್ ಇದಾನೋ ನೆಗದ್ ಬಿದ್ದೋದ್ನೋ ಯಾವಳು ಗೊತ್ತು. ನೀನ್ ಮಾತ್ರ ಹೊಣೆ ತುಂಬಾ ದೊಡ್ಡ ಕುಂಕುಮ ಇಟ್ಕೊಂಡು ಮುಖ ತುಂಬಾ ಅಷ್ಟ ಹಚ್ಕೊಂಡು ಊರವ್ರ ವಿಷಯಕ್ಕೆಲ್ಲ ಹೋಗ್ತಿಯಲ್ಲ. ನಿಂದು ಒಂದ್ ಜನ್ಮನ. ಏಯ್ ನೋಡ್ದೇನೆ ಚಿಕ್ನಾಸಿ, ನೀನ್ ಮಾಡಿದ ಕೆಲ್ಸಕ್ಕೆ ಬೀದಿಲ್ ಹೋಗೋ ನಾಯಿಗಳತ್ತಿಲ್ಲ ನಾನು ಅನ್ಸ್ಕೊಂಡಂಗ್ ಮಾಡ್ದೆ. ನೀನ್ ನಡಿ ಇವತ್ತು ಮಾಡ್ತೀನಿ. ಏಯ್ ಬೆಳಿಗ್ಗೆ ಎದ್ದು ಬೀದಿ ಸುತ್ತಕ್ ಹೋಗ್ತಿಯಲ್ಲ, ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನ? ನೀನ್ ಹೀಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ನಿನಗೆ ಬೇಡ ಚಿಕ್ಕಮ್ಮ, ಚಿಕ್ಕಮ್ಮ ಏನು ಮಾಡಬೇಡಿ ಚಿಕ್ಕಮ್ಮ. ಬೇಡ ಚಿಕ್ಕಮ್ಮ, ಕಲಿಯುಗ ಶ್ರೀಕೃಷ್ಣ ಪರಮಾತ್ಮ ಮಗಳು ಬರ್ಪಡಿ ತಕ್ಷಣ ಇವ ಎದ್ದು ಹೋಗ್ಬಿಟ್ಟ. ಮಗು ಕಾಲಿಗೆ ಉರಿಯೋ ಕೊಳ್ಳಿ ಇಟ್ಟಿದೆಯಲ್ಲ, ನೀನೇನ್ ಮನುಷ್ಯನ ಇಲ್ಲ ರಾಕ್ಷಸಿನ? ಮುಚ್ಚಯ್ಯ ಬಾಯಿ. ಬೆಳಗ್ಗೆ ಬೆಳಗ್ಗೆನೆ ನಿನ್ ಮಗಳು ಮನೆ ಕೆಲಸ ಬಿಟ್ಬಿಟ್ಟು ಊರಲ್ಲಿ ಹೋಗಿದ್ಲು. ಅದಕ್ಕೆ ಇನ್ನ ನಿಂಗೆಲ್ಲ ಹೋಗ್ಬಾರ್ದು ಅಂತ ನಾನೇ ಕಾಲು ಬರೆ ಹಾಕಿದ್ದೆ. ಹಾಕ್ತೀಯ ಬಿಟ್ರೆ ನನ್ನ ಮಗಳ ಯಾಕೆ ಕೆಲಸ ಮಾಡ್ಬೇಕು? ನೀನ್ ಹತ್ತಿಕ್ಕಿರೋದು, ನಿನ್ ಮಗಳ ಹತ್ತಿಕ್ಕಿರೋದು ಏನ್ ಕತ್ತೆ ಮೇಯಿಸ್ತಿರ್ತೀರಾ? ನಾನ್ ನಿನ್ ಮದುವೆ ಆಗಿದ್ದು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ, ಅವ್ಳು ಪ್ರಾಣ ತಿನ್ಲಿ ಅಂತಲ್ಲ. ನೀವ್ ಹೀಗೆ ಮಾಡ್ತಾ ಇದ್ರೆ ದೇವ್ರಾಣಿ ನಿಮ್ಗೆ ಒಳ್ಳೇದಾಗಲ್ಲ ಕಣ. ಅಯ್ಯ ದೇವ್ರಾಣಿಗೂ ಬೇಡ ಕಣಪ್ಪ. ಅಲ್ಲಿದಾನಲ್ಲ ನನ್ ಮಗ ಬ್ರಹ್ಮ. ಆ ನನ್ ಮಗ ನನ್ನ ಹಣೆ ಬರ ಬರಿಬೇಕಾದ್ರೆ ಎಲ್ಲ ಅವ್ನ ಹೆಂಡ್ತಿತ್ತವ ಕಿತ್ತಾಡ್ತಿದ್ದ ಅಂತ ಕಾಣಿಸುತ್ತೆ. ಹಿಂದೆ ಮುಂದೆ ಇಲ್ದಿರೋರ್ ನನ್ ಹುಟ್ಟಿಸ್ಬಿಟ್ಟು ಅವ್ರನ್ನು ಕಿತ್ಕೊಂಡ್ಬಿಟ್ಟ. ಇನ್ ನಮ್ಮಣ್ಣ ಚಿಕ್ಕ ವಯಸ್ಸಲ್ಲೇ ಕಿವಿ ಮೂಗಲ್ಲಿರೋದ್ನ ಕಿತ್ಕೊಂಡು ಊರೇ ಬಿಟ್ಟೋಗ್ಬಿಟ್ಟ. ಇನ್ನು ಆ ಮನೆ ಆಳಿ ಮುತ್ತಿ ಹೆಸರಿಗೆ ಮಾತ್ರ ನನ್ ಸೋದರತ್ತೆ. ಆದ್ರ ಮನೆ ಹಾಳಾಗೋಗ ನನ್ನ ಹತ್ರ ಬಂದು ಪಾರು ಹುಡುಗ ತುಂಬಾ ಚೆನ್ನಾಗವನೇ ಕಣೆ, ಇಷ್ಟ ಉದ್ದಕ್ಕವನೇ, ಇಷ್ಟ ಅಗ್ಲಕ್ಕವನೇ, ಹಿಂದೆ ಅಷ್ಟೈತೆ ಮುಂದೆ ಇಷ್ಟೈತೆ, ಅವ್ನ ಇಂದ್ರ ಚಂದ್ರ ಅಂತೆಲ್ಲ ಹೇಳಿ ನನ್ ತಲೆ ತುಂಬಿಟ್ಟು ನೀನ್ ಅವ್ನ ಮದ್ವೆ ಮಾಡ್ಕೊಂಡ್ಬಿಟ್ರೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾನೆ ಅಂತ ನಾನು ಹೇಳಿ ನನ್ನ ತಂದು ನಿನ್ನ ಸೆಕೆಂಡ್ ಹ್ಯಾಂಡ್ ಕಟ್ಟಿ ನನ್ ಜೀವನನೇ ಹಾಳು ಮಾಡ್ಬಿಟ್ಲು. ಏನೇ ನೋಡ್ತಾ ನಿಂತಿದ್ಯಾ? ನಾನಿಲ್ಲ ಡ್ರಾಮಾ ಮಾಡ್ತಾ ಇದ್ದೀನ. ಬಾರ ಈ ಕಡೆ. ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮಪ್ಪ ಮಾಡ್ತಾನ? ನೋಡಿ ಹೆಂಗ್ ನಿಂತಿದ್ದಾನೆ, ಒಳ್ಳೆ ಗೋಲ್ಡ್ ಕಮ್ಮ ನಿಂತಂಗೆ. ಹೋಗು ಹೋಗ್ ಹಸ ಕಟ್ಟಿ ಹಾಲ್ ಕರ್ದು ತಗೊಂಡ ಡೈರಿ ಹಾಕಿ ಮನೆ ಕೆಲ್ಸ ಎಲ್ಲ ಚುಟ್ಕೆ ಚುಟ್ಕೆ ಹೊಡಿಯೋದಲ್ಲಿ ಮಾಡ್ಬೇಕು. ಹೋಗೆ ಮಮ್ಮಿ. ಓನ್ ಪುಟ್ಟ. ಅಯ್ಯೋ ನೀನಿನ್ನು ಹಲ್ಲೆ ಉಜ್ಜಿಲ್ವಾ? ಬೇಗ ಬಾ, ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ತೀನಿ. ತಿನ್ಬಿಟ್ಟು ಕಾಲೇಜ್ಗೆ ಹೋಗಿವಂತೆ. ನನ್ ಚಿನ್ನು ನನ್ ಬಂಗೋರು. ಬಾ ಮಗ್ನೆ.
ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ಈ ಶೂರ್ಪನಖಿನ ಕಟ್ಕೊಂಡು ಏಗಬೇಕಾಗಿದೆ. ತುಂಬಾ ನೋಯ್ತಾ ಇದೆಯಮ್ಮ? ಈಗ ಪರವಾಗಿಲ್ಲ. ಯಾಕಪ್ಪ, ನಿದ್ದೆ ಬರ್ಲಿಲ್ವಾ? ಸುಡೋ ಕೆಂಡನ ಹೊಟ್ಟೆಯಲ್ಲಿಟ್ಕೊಂಡು ಹೇಗಮ್ಮ ನಿದ್ದೆ ಬರುತ್ತೆ? ಏನೋ ಅನ್ಕೊಂಡೆ, ಏನೋ ಆಗೋಯ್ತು. ಯಾಕಪ್ಪ ಹಾಗಂತ್ಯ? ನಾನ್ ತಪ್ಪು ಮಾಡಿದ್ದಿದ್ರೆ ನಮ್ಮಮ್ಮನೂ ಹೊಡಿತಿರ್ಲಿಲ್ವಾ? ಹಾಗೆ ಚಿಕ್ಕಮ್ಮನೂ ಹೊಡೆದಿದ್ದಾಳೆ. ನೀನೇನು ಯೋಚನೆ ಮಾಡ್ಬೇಡಪ್ಪ. ಚಿಕ್ಕಮ್ಮ ಹೊಡೆದ್ರೆ ನಾನೇನ್ ಸತ್ತೋಗ್ತೀನ? ಗೌರಿ, ಹಾಗೆಲ್ಲ ಮಾತಾಡ್ಬೇಡ ಕಣಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನಾನು ಬದುಕಿರೋದೆ ನಿನ್ಗೋಸ್ಕರ ಕಣಮ್ಮ, ನಿನ್ಗೋಸ್ಕರ. ನೀನು ನಂಗೆ ನಗುತ್ತಾ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ ಕಣಮ್ಮ, ಅದೇ ನನ್ನ ಆಸೆ. ಮಲ್ಕೋ ಮಲ್ಕೋಮ್ಮ. ಚಿಕ್ಕಮ್ಮ ನಡಿಯೇ. ಪ್ರೇಮ, ಹೇಗಿದ್ಯಮ್ಮ? ಚಿಕ್ಕಮ್ಮ, ನೀವು ನಮ್ಮನೆಗೆ ಬಂದಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಚಿಕ್ಕಮ್ಮ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನೀವತ್ರೆ ನನ್ಗೂ ಅಳು ಬರುತ್ತೆ. ಯಾಕೆ ಚಿಕ್ಕಮ್ಮ ಅಳ್ತಿದ್ದೀರಾ ಹೇಳಿ? ಏನ್ ಹೇಳಿ? ಎಲ್ಲ ನನ್ ಕರ್ಮ. ನೀನ್ ಹೊಟ್ಟೆ ಉರ್ಸಿದ್ದಕ್ಕೆ ಆ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ. ಶಿಕ್ಷೆನಾ? ಹೌದಮ್ಮ. ಈ ಮನೆ ಆಳಿ ಬಸ್ರಿಯಾಗಿ ಬಂದು ಕೂತವಳೆ. ಪ್ರೇಮ, ಅಮ್ಮ ಹೇಳ್ತಿರೋದು ನಿಜನಾ? ಅಕ್ಕ, ನಾನ್ ತಪ್ಪು ಮಾಡ್ಬಿಟ್ಟೆ ಅಕ್ಕ, ನಾನ್ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ಯಾರೇ ಅವನು? ನಮ್ ಕಾಲೇಜ್ ಅವನೇ ಅಕ್ಕ. ನನ್ನ ತುಂಬಾ ಪ್ರೀತಿಸ್ತಿದ್ದಾನೆ. ಪ್ರೀತಿ ಮನ್ಸಲ್ಲಿ ಮಾತಲ್ಲಿರ್ಬೇಕು ಕಣೆ, ಮೈ ಒಪ್ಸೋವರ್ಗೂ ಬರಬಾರ್ದು. ಅಪ್ಪ ಮರ್ಯಾದೆಗೆ ಹೆದರ್ಕೊಂಡು ಬದುಕ್ತಿರೋರು, ಅವ್ರ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅದಕ್ಕೆ ನಿಮ್ಮಪ್ಪ ನೀ ನನ್ ಮಗಳೇ ಅಲ್ಲ, ಎಲ್ಲರೂ ಹೋಗಿ ಸಾಯಿ ಅನ್ಬಿಟ್ರು. ನನ್ ಮಗಳೇ ಸತ್ಮೇಲೆ ನಾನ್ ಬದುಕಿರಕ್ಕಾಗತ್ತಾ? ಅದಕ್ಕೆ ನಾವಿಬ್ರು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಬಂದ್ಬಿಟ್ವಿ. ಎಷ್ಟೇ ಆಗ್ಲಿ ನೀನು ನಮ್ಮನೆ ಹಿರಿ ಮಗಳು, ನಿನ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬೇಡ ಚಿಕ್ಕಮ್ಮ, ಅಪ್ಪ ಏನೋ ಕೋಪದಲ್ಲಿ ಹಾಗಂದಿದ್ದಾರೆ. ದಯವಿಟ್ಟು ದುಡುಕ್ಬೇಡಿ. ಅಪ್ಪನ ಹತ್ರ ನಾನ್ ಹೇಳ್ತೀನಿ, ನನ್ ತಂಗಿ ಏನೂ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿ ದುಡುಕ್ ಬಿಟ್ಟಿದ್ದಾಳೆ ಅಂತ. ಆ ಹುಡ್ಗನ ಹತ್ರ ಹೋಗಿ ಮಾತಾಡಿದ್ರೆ ಅವ್ನ್ ಖಂಡಿತ ಈ ಮದ್ವೆಗೆ ಒಪ್ಕೋತಾನೆ. ಅವನು ಒಪ್ತಾನೋ ಬಿಡ್ತಾನೋ, ಆದ್ರೆ ನಿಮ್ಮಪ್ಪ ಮಾತ್ರ ಅವನ ಹತ್ರ ಬರೋಕೆ ಖಂಡಿತ ಒಪ್ಪಲ್ಲ. ಗೌರಿ, ನೀನ್ ದೊಡ್ಡ ಮನ್ಸ್ ಮಾಡಿ ನಮ್ ಜೊತೆ ಬಂದ್ರೆ ನಾವೇ ಹೋಗಿ ಅವನ ಹತ್ರ ಮಾತಾಡೋಣ. ಇದ್ರಲ್ಲಿ ದೊಡ್ಡ ಮನ್ಸ್ ಏನಿದೆ ಚಿಕ್ಕಮ್ಮ? ನನ್ ತಂಗಿ ಕಷ್ಟ ನನ್ ಕಷ್ಟ ಅಲ್ವಾ? ಸಾಯಂಕಾಲ ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ, ನಾಳೆನೆ ಹೋಗೋಣ. ಇಲ್ಲ ಅಕ್ಕ, ಹೋಗೋದಾದ್ರೆ ಇವತ್ತೇ ಹೋಗ್ಬೇಕು. ಅವನು 3 ಗಂಟೆಗೆ ಕೆಲ್ಸ ಹುಡ್ಕೊಂಡು ಬಾಂಬೆಗೆ ಹೋಗ್ತಿದ್ದಾನೆ. ಮತ್ತೆ ಬರೋಕೆ 1 ವರ್ಷ ಆಗುತ್ತಂತೆ. ಅಷ್ಟೊತ್ತಿಗೆ ಹೊಟ್ಟೆಲಿರೋ ಮಗು ಕಂಕ್ಳಿಗೆ ಬರುತ್ತೆ. ಊರಿನ ಜನ ಎಲ್ಲ ಈ ಮಗುವಿನ ತಂದೆ ಯಾರು, ಮಗುವಿನ ತಂದೆ ಯಾರು ಅಂತ ನಮ್ಮ ಮುಖಕ್ಕೆ ಕ್ಯಾಕಸ್ ಹೋಗಿದ್ದಾರೆ. ಹಾಗೆಲ್ಲ ಅನ್ಸ್ಕೊಳ್ಳೋದ್ ಬದಲು
ನಾವೀಗ್ಲೇ ಸಾಯೋದ್ ಮೇಲು. ಹಾಗೆಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ, ನಾನು ಈಗ್ಲೇ ಬರ್ತೀನಿ. ನಡೀರಿ ಹೋಗೋಣ. ಹಾಯ್ ಪ್ರೇಮ. ಇವರೆಲ್ಲ ಯಾರು? ನಮ್ಮಮ್ಮ ನಮ್ಮಕ್ಕ. ಓಹ್, ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ ಅಂತ ಸೆಂಡ್ ಆಫ್ ಮಾಡೋದಕ್ಕೆ ಕರ್ಕೊಂಬಂದ್ಯಾ? ಏಯ್, ಮರ್ಯಾದಿಂದ ನನ್ ಮಗಳ್ ಮದ್ವೆ ಮಾಡ್ಕೊ, ಇಲ್ಲ ಅಂದ್ರೆ ನೀನ್ ಸಿಗದು ತೋಡ್ನ ಕಟ್ಬಿಡ್ತೀನಿ. ಚಿಕ್ಕಮ್ಮ ಹಾಗೆಲ್ಲ ಮಾತಾಡ್ಬೇಡಿ. ನೀನ್ ಸುಮ್ನೆ ಇರಮ್ಮ. ಅಲ್ವೋ, ಪ್ರೀತಿ ಪ್ರೇಮ ಅಂತ ನನ್ ಮಗಳನ್ ಬಸ್ರಿ ಮಾಡ್ಬಿಟ್ಟು ಈಗ ಊರ್ ಬಿಟ್ಟು ಹೋಗ್ತಾ ಇದೀಯ ನೀನು. ಊರ್ ಬಿಡೋದೇನು, ಕೆಲ್ಸಕ್ಕೋಸ್ಕರ ದೇಶನೂ ಬಿಡ್ಬೇಕಾಗುತ್ತೆ. ನೀನೇನೋ ಬಿಡ್ತೀಯಾ, ಆದ್ರೆ ನನ್ ಮಗಳ ಗತಿ ಏನು? ಅಯ್ಯೋ, ನಿಮ್ಮ ಮಗಳ ವಿಷಯ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಹೊಟ್ಟೆ ಪಾಡೇನು? ಓದಿದ್ದೀನಿ, ಕೆಲ್ಸ ಇಲ್ಲ ಅಂತ ಏನ್ ಫುಟ್ಪಾತ್ ಮೇಲೆ ಭಿಕ್ಷೆ ಬೇಡಕ್ಕಾಗತ್ತಾ? ಗಂಡ್ಸಾಗ್ ಹುಟ್ಟಿದ ಮೇಲೆ ದುಡಿಬೇಕು ಅಂದ್ರೆ ಕೆಲಸ ಮಾಡ್ಬೇಕು, ಗೊತ್ತಾ? ನಿನ್ನ ಕೆಲ್ಸ ಯಾವಾಗ ಸಿಗುತ್ತೋ ಏನೋ, ಅಲ್ಲಿವರೆಗೂ ಹೊಟ್ಟೆಲಿರೋ ಮಗು ಹಾಗೆ ಇರುತ್ತಾ? ಊರಿನ ಜನಕ್ಕೆಲ್ಲ ಏನಂತ ಉತ್ತರ ಹೇಳೋದು? ಎಕ್ಸ್ಕ್ಯೂಸ್ ಮೀ, ಗಂಡಸು ಮುಳ್ಳಿದ್ದ ಹಾಗೆ, ಚುಚ್ಚೋದು ಅದ್ರ ಗುಣ. ಚುಚ್ಚದೇ ಇರೋ ಹಾಗೆ ನೋಡ್ಕೋಬೇಕಾಗಿರೋದು ಹೆಣ್ಣಿನ ಜವಾಬ್ದಾರಿ. ಬಸ್ರಾಗ್ದಂಗ್ ನಿಮ್ ಮಗಳು ನೋಡ್ಕೋಬೇಕಾಗಿತ್ತು. ಹಾಗಾದ್ರೆ ನೀವ್ ನನ್ ತಂಗಿನ ಪ್ರೀತಿದ್ ಸುಳ್ಳ? ನೋಡ್ರಿ, ನನ್ನ ಪರ್ಸನಾಲಿಟಿ ನೋಡಿ ನಿಮ್ಮ ತಂಗಿ ನನ್ಗೆ ಲೈನ್ ಹಾಕ್ಬಿಟ್ರು. ಈ ಸೆಟಪ್ ಎಲ್ಲ ನೋಡ್ಬಿಟ್ಟು ನಾನು ಶ್ರೀಮಂತನ ಮಗ ಅಂತ ಅನ್ಕೊಂಡ್ಬಿಟ್ರಿ. ನಿಮ್ಮ ಮನೆ ನಂದು ಅಂತ ಅನ್ಕೊಂಡ್ರ? ಅಲ್ಲ, ನನ್ನ ಫ್ರೆಂಡ್ದು. ನಾನು ಇಲ್ಲಿ ಪೇಯಿಂಗ್ ಗೆಸ್ಟ್. ಐ ಆಮ್ ಅನ್ ಆರ್ಫನ್. ಅರ್ಥ ಆಗ್ಲಿಲ್ಲ? ಹೇ, ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು. ಓದಿರೋದೊಂದಿಷ್ಟು, ಅದಕ್ಕೆ ತಕ್ಕಂತೆ ಕೆಲಸ, ಆಮೇಲೆ ಮದುವೆ. ಕೆಲ್ಸ ಸಿಗ್ದಿದ್ರೆ ವೇಟಿಂಗ್ ಲಿಸ್ಟ್. RAC ರಿಸರ್ವೇಶನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್. MAC ಮ್ಯಾರೇಜ್ ಅಗೇನ್ಸ್ಟ್ ಕನ್ಫರ್ಮೇಶನ್. ಅಂದ್ರೆ ನನ್ ಮಗಳನ್ನ ನೇಣ್ ಹಾಕೋಬೇಕಾ? ಇನ್ನೇನ್ ಅವಳನ್ನ ಕಟ್ಕೊಂಡು ತಿನ್ನಕತ್ತಿಲ್ಲ, ನಾನ್ ನೇಣಾಕೊಳ್ಳ? ನೋಡಿ, ಕೆಲ್ಸಕ್ಕೋಸ್ಕರ ಅಲ್ಲಿ ಇಲ್ಲಿ ಹೋಗೋ ಬದಲು ನನ್ ತಂಗಿನ ಮದ್ವೆ ಆಗಿ ನಮ್ಮನೆಲ್ಲೇ ಇದ್ಬಿಡಿ. ನಮ್ ತಂದೆ ತಾಯಿಗೂ ಆಸರೆ ಆಗತ್ತೆ, ನೀವು ಸಂತೋಷವಾಗಿರಬಹುದು. ಯು ಮೀನ್ ಮನೆ ಅಳಿಯ? ವಾವ್, ಐಡಿಯಾ ಇಸ್ ವೆರಿ ಬ್ರೈಟ್, ಬಟ್ ಫ್ಯೂಚರ್ ಈಸ್ ವೆರಿ ಡಾರ್ಕ್. ಇವತ್ತು ನಿಮ್ಮನೆ ಅಳಿಯ, ನಾಳೆ ನಿಮ್ಮನೆ ನಾಯಿ. ನೀವು ಹಾಕಿದ್ದನ್ನ ತಿನ್ಕೊಂಡಿರ್ಬೇಕು, ನೀವು ನೂಕಿದ ಕಡೆ ಬಿದ್ದಿರ್ಬೇಕು. ದಿಸ್ ಈಸ್ ವೆರಿ ಬ್ಯಾಡ್. ನೋಡಿ, ನಾನು ನಿಮ್ಮ ಮನೆಯಲ್ಲಿ ಮದುವೆ ಆಗಿ ಹ್ಯಾಪಿಯಾಗಿ ಸೆಟ್ಲ್ ಆಗಿರಬೇಕು ಅಂದ್ರೆ ಮದುವೆಗೆ ಮುಂಚೆ ನಿಮ್ಮ ಸಮಸ್ತ ಆಸ್ತಿನ ನನ್ನ ಹೆಸರಿಗೆ ಬರೀಬೇಕು. ಆಸ್ತಿನ? ನಮ್ಮ ಹತ್ರ ಯಾವ ಆಸ್ತಿ ಇದೆ ನಿನ್ ಬರ್ಕೊಡಕ್ಕೆ? ನೋಡಪ್ಪ, ಈ ಆಸ್ತಿ ಎಲ್ಲ ಇವ್ರ ಅಮ್ಮಗ್ ಸೇರಿದ್ದು. ಇವ್ರ ಅಮ್ಮ ಸತ್ಮೇಲೆ ಇವಳ ಹೆಸರು ಬರ್ದಿದ್ದಾರೆ. ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿರೋ ಹೆಣ್ಮಗು ಹತ್ರ ಆಸ್ತಿ ಬರ್ಕೊಡು ಅಂತ ನಾವ್ ಹೇಗಪ್ಪ ಕೇಳೋದು? ತಪ್ಪು ತಪ್ಪು ತಪ್ಪು. ಸರಿ ಬಿಡಿ, ನನ್ನ ಟಿಕೆಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಲೇಟ್ ಆದ್ರೆ ಟ್ರೈನು ಮಿಸ್ ಆಗ್ಬಿಡುತ್ತೆ. ಬರ್ತೀನಿ. ಅಯ್ಯೋ ಅಯ್ಯೋ, ಒಂದ್ ನಿಮಿಷ. ಆಸ್ತಿ ತಾನೆ, ನಾನ್ ಬರ್ಕೊಡ್ತೀನಿ. ಅಯ್ಯೋ ಬೇಡಮ್ಮ, ನಿನ್ ಗಂಡನ ಮನೆಯವರು ನಿನ್ನ ಸುಮ್ನೆ ಬಿಡ್ತಾರಾ? ಚಿಕ್ಕಮ್ಮ, ಉಟ್ಟು ಬಟ್ಟೆಲ್ ಮದ್ವೆ ಮಾಡ್ಕೊಂಡೋರು ನನ್ನ ಆಸ್ತಿ ಮೇಲೆ ಆಸೆ ಪಡ್ತಾರಾ? ನನ್ ಗಂಡ, ಅತ್ತೆ, ಮಾವ ದೇವ್ರಂಥವ್ರು. ಇದುವರೆಗೂ ನನ್ನ ಹೆಸರಲ್ಲಿ ಆಸ್ತಿ ಇರೋದೇ ಅವ್ರಿಗೆ ಗೊತ್ತಿಲ್ಲ. ಏನ್ ಬರ್ಕೊಡ್ಬೇಕು ಹೇಳಿ? ಬರೆಯೋದೇನಿದ್ರು ನಾ ಬರ್ಕೊಡ್ತೀನಿ, ನೀವು ಜಸ್ಟ್ ಸೈನ್ ಹಾಕ್ಬಿಡಿ. ದುಡುಕ್ಬೇಡಕ್ಕ, ಚೆನ್ನಾಗಿ ಯೋಚನೆ ಮಾಡು. ಯೋಚನೆ ಮಾಡಕ್ ಏನಿದೆಮ್ಮ? ನಾನು ಕೊಡ್ತಿರೋದು ನನ್ನ ತಂಗಿಗೆ. ನಿನ್ ಸಂತೋಷನೇ ನನ್ ಸಂತೋಷ. ನನ್ ತವ್ರ ಮನೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಕಣೆ, ನೀನು ಸೀರೆನೆ ನೆಟ್ ಕುಟ್ಕೊಳಕ್ ಬರಲ್ಲ. ಲವ್ ಹೆಂಗೆ ಮಾಡ್ದೆ? ಲವ್ಗೂ ಸೀರೆಗೂ ಏನ್ ಸಂಬಂಧ ಅಜ್ಜಿ? ಚಡ್ಡಿ ಹಾಕೊಂಡೆ ಲವ್ ಮಾಡ್ಬೋದಲ್ಲ ಅಜ್ಜಿ? ಅಯ್ಯ, ಅದಿಲ್ದೇನೋ ಆಗ್ಬೋದಲ್ಲ. ಅದಕ್ಕೆ ರಾಜಿ ಈಗ ಮದುವೆ ಮಾಡ್ಕೊಳ್ತಿರೋದು. ಅಯ್ಯಯ್ಯ ಮುತ್ಕೆ, ಇನ್ನ ಸೀರೆ ಉಡ್ಸಿಲ್ವಾ ನೀನು? ನಿನ್ನ ಮಗಳು ಮ್ಯಾದ್ರಗೊಂಬೆ ಆಡ್ದಂಗ ಆಡ್ತಾ ಇದ್ದಾಳೆ. ಏನ್ ಮಾಡ್ಲಿ, ಉಡಿಸ್ತಾ ಇದ್ದೀನಲ್ಲ. ಸರಿ ಉಡ್ಸು. ಸರಿಯಾಗಿ ನಿಂತ್ಕೋ ಚಿನ್ನ. ಅಮ್ಮ, ಅವ್ರಿನ್ನೂ ಬರ್ಲಿಲ್ವಾ? ಬರ್ಬೇಕಾಗಿತ್ತು, ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಇವರು? ನನಗನ್ಸುತ್ತೆ ಎಲ್ಲೋ ಏರೋಪ್ಲೇನ್ ಮಿಸ್ ಆಗಿರಬಹುದು ಅಂತ. ಯೋ, ನನಗ್ ಗೊತ್ತು ಕಣಯ್ಯ, ನೀನ್ ಯಾಕೆ ಗಂತ್ಯ ಅಂತ. ನೀನ್
ನಿನ್ನ ಅಳಿಯನ್ಗಾದ್ರೆ ಕಾರ್ ಇದೆ, ನನ್ನ ಅಳಿಯನ್ಗೆ ಸ್ಕೂಟರ್ ಗತಿ ಇಲ್ಲ ಅಂತ ತಾನೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನನ್ ಮಗಳ ಅದೃಷ್ಟ ಚೆನ್ನಾಗಿತ್ತು, ಅವಳು ಒಳ್ಳೆ ಗಂಡ ಸಿಕ್ತ. ಅತ್ತೆ ಆಯತ್ತೆ ಅಳಿಯಂದ್ರೆ ಬನ್ನಿ ಬನ್ನಿ. ಯಾಕೆ ಸೇಮ್ ಓಲ್ಡ್ ವಿಲೇಜ್ ಪ್ರಾಬ್ಲಮ್, ಡಿಸ್ಗಸ್ಟಿಂಗ್. ನಿಮ್ಮ ಮಾವ. ಹಾಯ್ ಮಾಮ್ಸ್. ನಮಸ್ಕಾರ ತಂದೆ. ಓ ಓಲ್ಡ್ ಮಾಡೆಲ್, ಐ ಪಿಟಿ ಯು. ಅತ್ತೆ ವೇರ್ ಇಸ್ ಮೈ ಸ್ವೀಟಿ? ರೂಮಲ್ಲಿ ಅವಳೆ. ಪ್ರೇಮಾ ಎಕ್ಸೈಟ್ ಪ್ಲೀಸ್. ಥ್ಯಾಂಕ್ ಯು ಮಾಮ್ಸ್. ಬಾಯ್ ಪ್ರೇಮಾ. ನೀನು ಬಾಯಿಗೆ ಬೆಂಕಿ ಹಾಕ. ಕಣ್ಣು ಕಪ್ಪು ಕನ್ನಡಕ, ಕೈಲಿ ಸಿಗರೇಟು, ತಲೆ ಮೇಲೆ ಟೋಪಿ, ಇನ್ನು ಏನೇನು ಕಪಚೇಷ್ಟಗಳು ನೋಡ್ಬೇಕಾಗಿದೆಯೋ ತಂದೆ ಸಿದ್ಧಲಿಂಗೇಶ್ವರ, ನೀನೇ ಕಾಪಾಡಬೇಕು. ಈ ವಯ್ಯಂತ್ ಯಾವಾಗ್ಲೂ ಇದ್ದಿದ್ದೆ. ಗೌರಿ, ನಿಮ್ ಚಿಕ್ಕಮ್ಮ ಹೇಳಿ ಕಳಿಸ್ಲಾ? ಇಲ್ಲಪ್ಪ, ಮಾವನ್ನೇ ಕಳ್ಸಿದ್ರು. ಮತ್ತೆ ಒಬ್ಳೆ ಬಂದಿದೀಯಾ? ಜೊತೆಲಿ ಅಮ್ಮನ್ ಫೋಟೋನು ಇದೆಯಲ್ಲಪ್ಪ. ಇದನ್ನ ಯಾಕಮ್ಮ ತರೋದಕ್ಕೆ ಹೋದೆ? ನಾನ್ ಈ ಮನೆಯಿಂದ ಹೋಗುವಾಗ ಇದನ್ನೇ ಅಲ್ವಪ್ಪ ತಗೊಂಡ್ ಹೋಗಿದ್ದು. ಏನಮ್ಮ ಗೌರಿ, ಏನೇನೋ ಮಾತಾಡ್ತಾ ಇದೀಯಾ? ಅಪ್ಪ, ನನ್ನ ಮನೆಯಿಂದ ಓಡಿಸ್ಬಿಟ್ರಪ್ಪ. ಹುಚ್ಚಿಡಿದಿರೋದು ನನಗಲ್ಲ ಕಣೆ, ನಿನಗೆ. ನಿನಗೆ ಆಸ್ತಿ ಹುಚ್ಚಿಡಿದಿದೆ, ಅಂತಸ್ತಿನ ಹುಚ್ಚಿಡಿದಿದೆ. ಎಳೆ ವಯಸ್ಸಿನಿಂದ ಇವಳು ಗೋಳು ಹೊಯ್ಕೊಂಡಿದ್ದು ಅಲ್ದೆ ಇವಳು ಬಾಳಿಗೆ ಬೆಂಕಿ ಇಡ್ತಿದ್ಯಾ? ಏಯ್, ಯಾವ ನನ್ನ ಮಗನ ಕೇಳಿ ಆಸ್ತಿ ಬರ್ಸ್ಕೊಂಡಿ? ನೀನ್ ಯಾವ ಗಂಡ ನಾಯಕ ಅಂತ ನಿನ್ನ ಕೇಳ್ಬೇಕು? ನನ್ನ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನನ್ಗೇನ್ ಆಸ್ತಿ ಕೊಟ್ಟಿದ್ಯಾ? ನನ್ಗೂ ಒಬ್ಳು ಮಗಳಿದ್ದಾಳೆ, ಎಲ್ಲ ಆಸ್ತಿನೂ ಈ ದರ್ವೇಸಿ ಕೊಟ್ಟಿದ್ಯಾ? ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅವ್ರ ಅಮ್ಮಂದು. ಅದನ್ನ ಅವಳು ತಗೊಂಡು ಹೋದ್ಲು. ಹಾ, ಅವ್ರ ಅಮ್ಮಂದು. ಅವ್ರ ಅಮ್ಮ ಸತ್ತಿದ್ದಕ್ಕೆ ಅವಳಿಗೆ ಆಸ್ತಿ ಸಿಕ್ತು. ನೀನ್ ಸತ್ರೆ ನನ್ಗೇನೇ ಸಿಗುತ್ತೆ? ಅದಕ್ಕೆ ನೀನು ನನಗೆ ಮೋಸ ಮಾಡಿದೆ, ನಾನು ನನ್ನ ಮಗಳು ಬಸ್ರಿ ಅಂತ ಹೇಳಿ ನೀನೇ ಮೋಸ ಮಾಡಿದೆ. ಅಂದ್ರೆ ಪ್ರೇಮ ಬಸ್ರಿ ಅಲ್ವಾ? ಏಯ್, ಕದ್ದು ಬಸ್ರಾಗಕ್ಕೆ ನನ್ ಮಗಳೇನು ಹಲ್ಕಾ ವಂಶದಲ್ಲಿ ಹುಟ್ಟಿಲ್ಲ. ಇವನ್ ಯಾರು ಗೊತ್ತಾ? ನನ್ನ ಅಣ್ಣನ್ ಮಗ. ಹಾ, ಮಿಸ್ಟರ್ ಓಲ್ಡ್ ಮಾಡೆಲ್. ಈ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದು ನಾನು. ಅಯ್ಯೋ ಪಾಪಿ ನನ್ನ ಮಗನೇ, ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ? ನನ್ನ ಮಗಳಿಗೆ ಮೋಸ ಮಾಡ್ತೀರೇನೋ ಏನು ಅರಿದ ನನ್ನ ಮಗಳಿಗೆ? ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಮಗನೇ, ಮರ್ಯಾದೆಯಿಂದ ಆಸ್ತಿನ ವಾಪಸ್ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ನಿನ್ನ ನಾವು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾವ ಕಾರಣಕ್ಕೂ ನಾನು ಆಸ್ತಿ ವಾಪಸ್ ಕೊಡಲ್ಲ. ಅದೇನ್ ಮಾಡ್ಕೊಂತ ಮಾಡ್ಕೋ. ಮನಹಾಳಿ ಚಿಕ್ಕಮ್ಮ, ಹಾಗನ್ಬೇಡಿ ಚಿಕ್ಕಮ್ಮ. ನನ್ಗೋಸ್ಕರ ಆಗಿದ್ರೆ ನಾನೇನು ಕೇಳ್ತಿರ್ಲಿಲ್ಲ. ಇದು ನನ್ನ ಜೀವನದ ಪ್ರಶ್ನೆ. ಆದ್ರೆ ನಮ್ಮ ಮಾವ ಆಸ್ತಿ ಬರ್ಸ್ಕೊಂಡ್ ಬರ್ದೇ ಇದ್ರೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾರೆ. ನನ್ ಜೀವನ ಹಾಳಾಗತ್ತೆ ಚಿಕ್ಕಮ್ಮ. ಅದು ಕಟ್ಕೊಂಡು ನನ್ಗೇನಾಗಬೇಕಾಗಿದೆ? ಚಿಕ್ಕಮ್ಮ, ಹಾಗನ್ಬೇಡಿ ಚಿಕ್ಕಮ್ಮ. ದಯವಿಟ್ಟು ನನ್ನ ಜೀವನ ಹೇಗಾದ್ರೂ ಉಳ್ಸ್ಬಿಡಿ ಚಿಕ್ಕಮ್ಮ. ಆಸ್ತಿ ಕೊಡಲ್ಲ. ಅಯ್ಯೋ ಬಸವ, ಅಯ್ಯೋ ಬಸವ, ಏನಾಯ್ತು ಬಸವಣ್ಣ? ಏನಾಯ್ತು? ಏನಾಯ್ತಪ್ಪ? ಏನಾಯ್ತು? ಏನಾಯ್ತು ಬಸವ? ಅಯ್ಯೋ ಗೌರಿ, ಹಾಲು ಕುಡ್ಸಕ್ ಹೋಗಿ ನೀನೇ ಕಚ್ಚಿಸ್ಕೊಂಡ್ಬಿಟ್ಟಿಲ್ಲಮ್ಮ. ಅಯ್ಯ ಬೇಪಾರಿ ನನ್ನ ಮಗನೇ, ಆ ಮಗಿನ ಹತ್ರ ಆಸ್ತಿ ಬರ್ಸ್ಕೊಂಡಿದ್ದೀರಾ? ನೀವ್ ಉದ್ಧಾರ ಆಗಲ್ಲ, ಖಂಡಿತ ಉದ್ಧಾರ ಆಗಲ್ಲ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಕಣ ಬಸವ. ಅಯ್ಯೋ ಬಸವ, ಏನಪ್ಪ? ಏನಾಯ್ತಪ್ಪ ಬಸವ? ಬಸವ ಏನು? ಬಸವ, ಬಸವಣ್ಣ ಮಾತಾಡೋ ಬಸವ. ಡಾಕ್ಟ್ರೆ, ಅಪ್ಪ ಹೇಗಿದ್ದಾರೆ? ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆಯಮ್ಮ, ತಕ್ಷಣ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡ್ಲೇಬೇಕಾ ಡಾಕ್ಟ್ರೆ? ಹೌದಮ್ಮ, ಕಂಪಲ್ಸರಿ ಮಾಡಲೇಬೇಕು.
ಎಷ್ಟು ಖರ್ಚಾಗ್ಬೋದು? ಸುಮಾರು 1 ಲಕ್ಷ ಖರ್ಚಾಗತ್ತೆ. ಸರಿ. ನೀವು ಕೌಂಟರ್ಲಿ ಹಣ ಕಟ್ಬಿಟ್ಟು ಬನ್ನಿ, ನಾನು ಆಪರೇಷನ್ ರೆಡಿ ಮಾಡ್ತೀನಿ. ಚಿಕ್ಕಮ್ಮ, ಅಪ್ಪಂಗೆ ಆಪರೇಷನ್ ಮಾಡಬೇಕು. 1 ಲಕ್ಷ ರೂಪಾಯಿ ಆಗುತ್ತಂತೆ. ಅಷ್ಟೊಂದು ದುಡ್ಡು ಎಲ್ಲಿದೆ ನಮ್ಮ ಹತ್ರ? ನನ್ನ ಹೆಸರಲ್ಲಿರೋ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಟ್ನಲ್ಲ, ಆ ಆಸ್ತಿನ ಅಡ ಇಟ್ಟು ಆಪರೇಷನ್ ಮಾಡ್ಸೋಣ. ನೋಡಿ, ನೀವು ಯಾವತ್ತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇಟ್ರೋ ಅವತ್ತೇ ಆಸ್ತಿ ಎಲ್ಲ ನಂದಾಗೋಯ್ತು. ನೋಡಿ, ಹಾಳಾಗಿ ಹೋಗ್ಲಿ ಬಿಡಿ, ಆಸ್ತಿ ಯಾರ್ದಾದ್ರೆ. ನೀವು ಸುಮ್ನೆ ಎಕ್ಸೈಟ್ ಆಗ್ಬೇಡಿ. ಎಲ್ಲ ಡಾಕ್ಟರ್ಗಳು ಹೀಗೆ ಹೇಳೋದು. ಈಗ ಆಡ ಇಡ್ತೀವಿ, ದುಡ್ಡು ತರ್ತೀವಿ, ಆಪರೇಷನ್ ಮಾಡಿಸ್ತೀವಿ ಅಂತ ತಿಳ್ಕೊಳ್ಳೋಣ. ಟೈಮ್ ಬ್ಯಾಡು, ಹೋಗ್ಬಿಡ್ತಾನೆ. ಮುಂದೆ ನಮ್ ಗತಿ ಏನು ಯೋಚನೆ ಮಾಡಿದಿರಾ? ಆ ರೀತಿ ಬಯಸ್ಬೇಡಿ. ಆಪರೇಷನ್ ಮಾಡಿದ್ರೆ ಖಂಡಿತ ಅಪ್ಪ ಬದುಕ್ತಾರೆ. ಹೇಗಾದ್ರೂ ಮಾಡಿ ದುಡ್ಡು ತರೋಣ. ಆ ದೇವ್ರು ಖಂಡಿತ ನಮಗ್ ಮೋಸ ಮಾಡಲ್ಲ. ಅಯ್ಯೋ, ಹಾಗಂತ ನೀವ್ ಅನ್ಕೋಬಹುದು. ನೋಡ್ರಿ, ಮೊದ್ಲೇ ನನಗೆ ಕೆಲಸ ಇಲ್ಲ ಅಂತ ನಿಮ್ಗೆ ಗೊತ್ತು. ಇನ್ನು ನಾನು ಅಪಾಪೋಲಿ ತರ ತಿರುಗ್ತಾ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಏನಾದ್ರು ವ್ಯಾಪಾರ ಮಾಡೋಣ ಅಂತ ಹೊಲ ಮನೆ ಎಲ್ಲಾ ಪೇಪರ್ಸ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಅದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಇನ್ನು 2-3 ತಿಂಗಳಾಗುತ್ತೆ. ಈಗ ಹೋಗ್ಬೇಡ ಅಂದ್ರೆ ಅವ್ರೇನ್ ವಾಪಸ್ ಕೊಡ್ತಾರ? ಇದೆಲ್ಲ ಆಗೋ ಕೆಲ್ಸನ? ಚಿಕ್ಕಮ್ಮ, ನೀವಾದ್ರೂ ಹೇಳಿ, ಅಪ್ಪಂಗ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಮುತ್ತೈದೆ ತನ. ದಯವಿಟ್ಟು ಈ ಸೆಂಟಿಮೆಂಟ್ ಎಲ್ಲ ಬೇಡ. ಅವ್ರು ಹಣೆ ನೋಡ್ಕೊಂಡ್ರೆ ನಮ್ಮ ಹಣೆ ಬರ ಯಾರು ನೋಡ್ತಾರೆ? ನೋಡಿ, ಹಾಗೆಲ್ಲ ಅನ್ಬೇಡಿ. ಹೇಗಾದ್ರೂ ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಈ ವಾತಾವರಣ ಅವರ ತಲೆ ಕೆಡಿಸ್ತಾ ಇದೆ. ಅದ್ಮೇಲೆ ನೀವು ಬೇರೆ. ಅತ್ತೆ, ಮೊದಲು ಇಲ್ಲಿಂದ ನಡೀರಿ. ಯಾವ್ದಾರ ಹೋಟ್ಲು ಹೋಗಿ ರೆಸ್ಟ್ ತಗೊಂಡು ಆಮೇಲೆ ಬರೋಣ. ನಡೀರಿ. ಚಿಕ್ಕಮ್ಮ, ದಯವಿಟ್ಟು ನೀವಾದ್ರೂ ಹೇಳಿ ಚಿಕ್ಕಮ್ಮ. ಚಿಕ್ಕಮ್ಮ, ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿಮ್ಗೆ? ನಡೀರಿ ಕೈನಾ. ಅತ್ತೆ, ನಡೀರಿ. ನೋಡಿ, ದಯವಿಟ್ಟು ಹಾಗಾಗ್ಬೇಡಿ. ನಮ್ಮ ಅಪ್ಪನ ಉಳಿಸ್ಕೊಡಿ. ದಯವಿಟ್ಟು ಇಲ್ಲ ಅನ್ಬೇಡಿ. ಅತ್ತೆ, ಏನ್ ತಮಾಷೆ ನೋಡ್ತಾ ಇದ್ದೀರಾ? ನಡೀರಿ. ಪ್ರೇಮ, ಪ್ರಾಣ ತಿನ್ನಕ್ಕೆ ಬರ್ತಾರೆ. ನಾನ್ಸೆನ್ಸ್. ಬೇಡ ಅತ್ತೆ, ಈ ಹಳ್ಳಿಲಿ ಯಾರು ಸರಿಯಾದ ಡಾಕ್ಟರ್ ಇಲ್ಲ. ಇವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ಗತಿ ಏನು? ನಾವು ಸಿಟಿಗೆ ಹೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರ್ಸೋಣ. ನಾನು ಕಾರ್ ಅರೇಂಜ್ ಮಾಡ್ತೀನಿ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ. ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಪ್ಪ. ಚಿಕ್ಕಮ್ಮ, ಮೈ ಹುಷಾರಲ್ಲ, ತಲೆ ತುಂಬಾ ನೋವ್ತಿದೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಚಿಕ್ಕಮ್ಮ. ಎದುರು ಪದ್ಯ ಯಾಕೆ ಬಂದೆ? ಯಾಕೆ ಬಂದೆ? ಯಾವ ನಕ್ಷತ್ರದಲ್ಲಿ ಏನು ಹುಟ್ಟಿದ ತಕ್ಷಣ ತಾಯಿ ನುಂಕೊಂಡೆ, ತಂದೆ ನುಂಕೊಂಡೆ, ಮಗ ನುಂಕೊಂಡೆ. ಗಂಡನಿಂದ ಬೇರೆ ಆದ ಇಷ್ಟಾಗಿರೋ ಸಾಧನೆ ನಿನ್ಗೆ, ಆಗಿರೋ ಸಾಧನೆ ನಿನ್ಗೆ. ಯಾಕೆ ಬಂದೆ? ಎಲ್ಲಾದ್ರೂ ನನ್ ಪ್ರಾಣ ಯಾಕೆ ತಿಂತೀಯ? ಪ್ರಾಣ ಯಾಕೆ ತಿಂತೀಯ ನೀನು? ಅತ್ತೆ ಅತ್ತೆ ಅತ್ತೆ, ಅವ್ರು ತುಂಬಾ ನಲ್ತಾ ಇದ್ದಾಳೆ. ಏಯ್, ನಾನು ವಾಪಸ್ ಬರೋದ್ರೊಳಗಡೆ ನಿನ್ ಮುಖ ತೋರಿಸ್ಬಾರ್ದು. ಅತ್ತೆ, ಬನ್ನಿ ಅತ್ತೆ, ಬನ್ನಿ ಅತ್ತೆ, ಕೂತ್ಕೊಳ್ಳಿ. ನಡಿಯ. ಗಂಗವ್ವ, ತಾಯಿ ಅಂತ ಕರ್ಸ್ಕೊಳ್ಳೋ ನೀನು ನನ್ನ ತಾಯಿನ ಯಾಕವ್ವ ಕರ್ಸ್ಕೊಂಡೆ? ನಿನಗೆ ಗೊತ್ತು, ತಾಯಿ ಇಲ್ದೇ ಇರೋ ಹೆಣ್ಮಕ್ಳು ಈ ಲೋಕದಲ್ಲಿ ಹೇಗೆ ಬದುಕೋದು ಅಂತ. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನೀನೇ ನೋಡಿದ್ಯಾ. ನನಗೆ ನನ್ನ ತಾಯಿ ಮಡ್ಲನ್ ಸೇರ್ಬೇಕು ಅಂತ ಆಸೆ ಆಗ್ತಿದೆ. ನನ್ನ ಕಷ್ಟನ ನನ್ನ ತಾಯಿ ಹತ್ರ ಹೇಳ್ಕೋಬೇಕು ಅನಿಸ್ತಿದೆ. ಅವ್ವ, ಗಂಗವ್ವ, ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು. ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು ಗಂಗವ್ವ. ಅಕ್ಕ ಅಕ್ಕ, ಆಸ್ಪತ್ರೆ ಹೋಗ್ತಿರುವಾಗ ನಿಮ್ ಚಿಕ್ಕಮ್ಮರ್ ಕಾರ್ಗೆ ಬ್ರಿಡ್ಜ್ ಜೊತೆ ಆಕ್ಸಿಡೆಂಟ್ ಆಗೈತೆ.
ಅಯ್ಯೋ ಅಕ್ಕ, ಪ್ರೇಮ ಪ್ರೇಮ ಅಕ್ಕ. ಪ್ರೇಮ, ಯಾಕಮ್ಮ ಅಳ್ತಾ ಇದ್ದ? ನಿನ್ಗೇನು ಆಗಿಲ್ಲಮ್ಮ. ಅಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಕ್ಷಮಿಸು ಅಂತ ತಪ್ಪು ನೀನೇನು ಮಾಡಿಲ್ಲಮ್ಮ. ಇಷ್ಟು ವರ್ಷದಿಂದ ನಿನ್ನ ಹೊಟ್ಟೆ ಹೊರ್ಸಿದ್ ಸಾಲ್ದ ಅಕ್ಕ. ಆ ಮಾತೀಗ ಯಾಕಮ್ಮ? ಎಷ್ಟೇ ಆದ್ರೂ ನೀನ್ ನನ್ನ ತಂಗಿ ಅಲ್ವಾ? ನಿನ್ ತಂಗಿ ಆಗೋ ಯೋಗ್ಯತೆ ನನ್ಗಿಲ್ಲ ಅಕ್ಕ. ನಿನ್ನ ಆಸ್ತಿ ಕಿತ್ಕೊಂಡೆ, ನಿನ್ ಗಂಡನಿಂದ ನಿನ್ನ ದೂರ ಮಾಡ್ದೆ. ಅದೆಲ್ಲ ನನ್ನ ಹಣೆ ಬರಹ. ಒಳ್ಳೆದನ್ನ ನೆನಿಬೇಕು, ಕೆಟ್ಟದನ್ನ ಮರಿಬೇಕು. ಹೇಗಕ್ಕ ಮರಿಲಿ? ತಾಯಿ ಇಲ್ದಿರೋ ನಿನ್ನ ಗೋಳಾಡ್ಸಿದ್ದಕ್ಕೆ ಆ ದೇವ್ರು ನನ್ ತಾಯಿನೇ ಕಿತ್ಕೊಂಡ. ನಿನ್ಮೇಲೆ ನನ್ ಗಂಡ ಬಲಾತ್ಕಾರ ಮಾಡೋದಕ್ ಬಂದಿದ್ದಕ್ಕೆ ಆ ದೇವ್ರು ಅವನನ್ನೇ ಕಿತ್ಕೊಂಡ. ನೀನು ಕಳ್ಳಿ ಹಾಲು ಕುಡಿಸಿ ನಿನ್ ತಾಯಿ ತನ ಕಿತ್ಕೊಂಡಿದ್ದಕ್ಕೆ ಆ ದೇವ್ರು ನನ್ ಮಗುಗೆ ನನ್ನ ಎದೆ ಹಾಲೆ ಸಿಕ್ದಾಗ ಮಾಡ್ಬಿಟ್ಟ. ಹಾಗೆಲ್ಲ ಮಾತಾಡ್ಬೇಡ ಪ್ರೇಮ, ನಿನ್ಗೇನು ಆಗಲ್ಲ. ನೀನ್ ನಮ್ಮನ್ನೆಲ್ಲ ಕ್ಷಮಿಸ್ಬೋದು, ಆದ್ರೆ ಆ ದೇವ್ರು ನಮ್ಮನ್ ಖಂಡಿತ ಕ್ಷಮಿಸಲ್ಲ ಅಕ್ಕ. ನಮ್ಮಮ್ಮ ನಿಂಗೂ ಮಲ್ತಾಯಾಗಿ ನನ್ನೂ ಹಾಳು ಮಾಡಿ ತಾನು ನಾಶವಾಗಿ ಹೋದ್ಲು. ಮಕ್ಕಳಿಗೆ ಏನಿಲ್ಲ ಅಂದ್ರು ಒಳ್ಳೆ ಒಳ್ಳೆ ತಾಯಿ ಇರ್ಬೇಕು, ಒಳ್ಳೆ ತಾಯಿ ಇರ್ಬೇಕಕ್ಕ. ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ಇಲ್ಲ ಅಕ್ಕ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ಹೊಟ್ಟೆಲ್ ಮಗುವಾಗಿ ಹುಟ್ಟಿ ನಿನ್ ಋಣ ತೀರಿಸ್ತೀನಿ ಅಕ್ಕ. ನಿನ್ ಋಣ ತೀರಿಸ್. ಪ್ರೇಮ ಪ್ರೇಮ. ಓಂ ಗಣಾನಾಂ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಪಟೇಲ್ರೆ, ಜೋಡಿ 7 ಮಾಡಿಸ್ತಂಗಿಲ್ವಾ? ಅಯ್ಯಯ್ಯೋ, ನಿಮ್ ಸಂಬಂಧ ಸಿಕ್ಕಿದ್ದು 7 ಜನ್ಮದ ಪುಣ್ಯ. ತನ್ನೋದಂತಿ ಪ್ರಚೋದಯಾತ್ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ. ಮಂಗಲ್ಯ ತಗೊಳ್ಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಶುಭಗೆ. ಓಹೋ, ಬರ್ಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ಅಲ್ಲ ಸ್ವಾಮಿ, ಇಂಥ ಶುಭ ವಿವಾಹ ನಡೀತಿರ್ಬೇಕಾರೆ ನಿಲ್ಸು ಅಂತ ಹೇಳ್ತಿದ್ರಲ್ಲ. ನೋಡಿ, ಅವರೇ ನನ್ನ ಮೊದಲನೇ ಬೀಗರು, ಅವ್ರ ಮಗನೇ ನನ್ನ ಮೊದಲನೇ ಅಳಿಯ, ಅವ್ರ ಹೆಂಡತಿನೇ ನನ್ನ ಮೊದಲನೇ ಬೀಗ್ತಿ. ಈ ನಿಮ್ ಮೊದಲನೇ ಅಳಿಯಂಗೆ ಆಗ್ಲೇ ಒಂದ್ ಮದ್ವೆ ಆಗಿದೆ. ಇಲ್ಲ ಬೇಗ್ರೆ, ಇವ್ರ ಮಾತ್ ನಂಬೇಡಿ. ಇವ್ರಿಗೆ ಯಾರೋ ಸುಳ್ಳು ಹೇಳವ್ರೆ. ವರದಕ್ಷಿಣೆ ಆಸ್ತಿ ತರ್ಲಿಲ್ಲ ಅಂತ ಇವ್ರ ಸೊಸೆನ ಮನೆಯಿಂದ ಹೊಡೆದು ಓಡಿಸಿದ್ದಾರೆ. ಸುಳ್ಳು, ಇದು ಸತ್ಯ. ಸುಮ್ಮನೆ ಹೇಳ್ಬಿಟ್ರಾಗೋಯ್ತಾ? ಎಲ್ಲೈತೆ ಸಾಕ್ಷಿ? ನಾನಿದ್ದೀನಿ ಸಾಕ್ಷಿ, ನಾನಿದ್ದೀನಿ. ಯಾಕೆ ನಂಜಪ್ಪ ನಾಲ್ಗೆ ಬಿದ್ದೋಯ್ತಾ? ನಿನ್ನ ಮಗನಿಗೆ ಹೆಣ್ಣು ಕೊಡಿಸಿದವ್ ನಾನು, ಮಂತ್ರ ಹೇಳಿ ತಾಳಿ ಕಟ್ಟಿಸಿದವ್ ನಾನು. ಏನೋ ದೊಡ್ಡ ಮನುಷ್ಯ ಸೊಸೆನ ಮಗಳ ಥರ ನೋಡ್ಕೋತೀಯ ಅಂತ ಹೇಳಿ ನಿನ್ನ ಮನೆತನಕ್ಕೆ ಹೆಣ್ಣು ಕೊಡಿಸಿದ್ರೆ ಆಸ್ತಿ ಆಸೆಗೋಸ್ಕರ ಆ ಮಗುವಿನ ಬಾಳನೇ ಹಾಳು ಮಾಡಿಬಿಟ್ಟೆ. ಈಗ ನನ್ನ ಮಗನಿಗೆ ಮದುವೆನೇ ಆಗಿಲ್ಲ ಅಂತ ಮತ್ತೊಂದು ಮದುವೆ ಮಾಡೋಕೆ ನಿಂತಿದ್ಯಲ್ಲ, ನಿನ್ನ ಮನುಷ್ಯತ್ವನೇ ಇಲ್ವೇನೋ? ಅಯ್ಯೋ ಪಾಪಿ, ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿದ್ ಸಾಲ್ದು ಅಂತ ಈಗ ನೀನ್ ನನ್ ಜೀವನ ಹಾಳು ಮಾಡಕ್ ಬಂದಿದ್ಯಾ? ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ತರ ಮೋಸ ಮಾಡಬಾರ್ದು. ಹಾಗೆ ಬುದ್ಧಿ ಕಲ್ಸಿ, ಹೇಳ್ಕೊಂಡೋಗಿ. ಕಾನ್ಸ್ಟೇಬಲ್, ಅರೆಸ್ಟ್ ದೆಮ್. ಗೌರಿ ಅನ್ನೋರು ಮನೇಲಿ ಇದಾರಮ್ಮ? ನಾನೇ ಗೌರಿ. ಏನಾಗ್ಬೇಕಾಗಿತ್ತು? ಶಿವಪುರದ ನಂಜಪ್ಪನವ್ರ ಮಗ ಶಿವಕುಮಾರ್, ಅದೇ ನಿಮ್ ಯಜಮಾನ್ರು ವರದಕ್ಷಿಣೆಗೋಸ್ಕರ 2ನೇ ಮದುವೆ ಮಾಡ್ಕೋತಿದ್ರು. ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಪೂಜಾರಪ್ಪನವರು ಸ್ಟೇಷನ್ ಅಲ್ಲಿ ಇದ್ದಾರೆ. ವಿಚಾರಣೆ ಮಾಡಕ್ಕೆ ಸಾಹೇಬ್ರು ನಮ್ಮನ್ನು ಬರ ಹೇಳಿದ್ದಾರೆ. ಬನ್ನಿ, ಸಾಹೇಬ್ರು ಕರೀತಾ ಇದಾರೆ. ಜುಜುಬಿ ಆಸ್ತಿಗೋಸ್ಕರ ಬಂಗಾರದಂತ ಹೆಂಡತಿನ ಬಿಟ್ಬಿಟ್ಟು ಇನ್ನೊಂದ್ ಮದುವೆ ಆಗಕ್ ಹೊರಟಿದ್ಯಲ್ಲ, ನೀನೇನ್ ಹೊಟ್ಟೆಗೆ ಅನ್ನ ತಿಂತ್ಯೋ ಮಣ್ಣು ತಿಂತ್ಯೋ? ನೋಡಮ್ಮ, ಏನ್ ನಡೀತು ಅಂತ ಒಂದ್ ಕಂಪ್ಲೇಂಟ್ ಬರ್ಕೊಡಿ.
ಇವ್ರ ಮೇಲೆ ಕೇಸ್ ಹಾಕಿ ಇವ್ರ 3 ಜನನು ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ. ಬೇಡಿ ಇನ್ಸ್ಪೆಕ್ಟ್ರೆ, ನಿಮಗೆ ಕೈ ಮುಗಿತೀನಿ. ಅವ್ರಿಗೇನು ಮಾಡಬೇಡಿ. ಅವ್ರು ನನಗೆ ಯಾವ ಹಿಂಸೆನೂ ಕೊಡಲಿಲ್ಲ. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಗೌರಿ, ಏನಮ್ಮ ಹೇಳ್ತಿದೀಯಾ? ಸುಖ ಅನ್ನೋದು ಅವ್ರವ್ರು ಪಡ್ಕೊಂಡು ಬಂದಿದ್ದು ಪೂಜಾರೆ. ನನಗೆ ಸುಖ ಸಿಗ್ಲಿಲ್ಲ ಅಂತ ಇನ್ನೊಬ್ಬರ ಸುಖಕ್ಕೆ ಕಲ್ಲು ಹಾಕೋದು ಯಾವ ನ್ಯಾಯ ಹೇಳಿ? ನನ್ನನ್ನು ಬೇಡ ಅನ್ಕೊಂಡು ಬೇರೆಯವ್ರ ಜೊತೆ ಸಂಬಂಧ ಬೆಳ್ಸಕ್ಕೆ ಸಿದ್ಧವಾಗಿರೋರ ಜೊತೆ ನಾನು ಸಂಸಾರ ಮಾಡ್ತೀನಿ ಅನ್ನೋದು ಸರಿನಾ? ನೀವು ನಿಮ್ಮ ಕಾನೂನು ನನ್ನ ಅವ್ರ ಮನೆವರೆಗೂ ಕರ್ಕೊಂಡು ಹೋಗ್ಬೋದು, ಆದರೆ ಅವ್ರ ಮನಸ್ಸೊಳಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ನಿದ್ದೆ ಮಾಡ್ತಿರೋರ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋ ಥರ ನಟ್ಸೋರ್ನ ಎಬ್ಸಕ್ಕಾಗಲ್ಲ. ಒಂದು ಹೆಣ್ಣಿನ ಜೀವನ ಇರೋದು ಗಂಡನ ಮನೇಲಲ್ಲ, ಅವ್ರ ಮನಸ್ಸಿನಲ್ಲಿ, ಅತ್ತೆ ಮಾವ ತೋರಿಸೋ ಪ್ರೀತಿಲಿ. ಅದೇ ಇಲ್ಲ ಅಂದಮೇಲೆ ಒಂದು ತುತ್ತು ಅನ್ನಕ್ಕೋಸ್ಕರ, ಒಂದು ಜೊತೆ ಬಟ್ಟೆಗೋಸ್ಕರ ಯಾವ ಮನೆ ಆದ್ರೇನು. ಬರ್ತೀನಿ. ಗೌರಿ, ನೀನು ಹೇಗಿದ್ಯಾ? ಪಾಪಿ ಚಿರಾಯು ಅಲ್ವೇನ್ರಿ, ಬದುಕಿದ್ದೀನಿ. ಪಾಪಿ ನೀನಲ್ಲಮ್ಮ, ನೀನ್ ಪುಣ್ಯವಂತೆ. ಎಷ್ಟೇ ಕಷ್ಟ ಕೊಟ್ರು ಅದನ್ನೆಲ್ಲ ಸಹಿಸ್ಕೊಂಡು ಭೂತ ಈ ಥರ ಸ್ಥಿರವಾಗಿ ನಿಂತಿದ್ಯಾ. ಈ ಪಾಪಿಗಳನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋ ಅಷ್ಟು ನಾನು ದೊಡ್ಡೋಳಲ್ಲ ಅತ್ತೆ. ವಯಸ್ಸಿನಾಗ ದೊಡ್ಡೋಳಲ್ಲವ, ಹೃದಯದಾಗ ದೊಡ್ಡೋಳವ. ಒಲೆಗಾಕೋ ತೆಂಗಿನಕಾಯಿ ಮೇಲಿರೋ ಮಟ್ಟೆಗೆ ಆಸೆ ಪಟ್ಟನೆ ಹೊರ್ತು ದೇವ್ರ ಸನ್ನಿಧಿಗೆ ಹೋಗೋ ಪೂಜೆ ಕಾಯಿ ನೋಡ್ಲಿಲ್ಲ. ನಿನ್ನನ್ನು ಮನೆ ಬಿಟ್ಟು ಓಡಿಸಿ ಅನ್ಯವಾಗಿ ಗಂಡ ಹೆಂಡರನ್ನ ದೂರ ಮಾಡ್ಬಿಟ್ಟೆ. ಅಟ್ಮೇಲೆ ಒಲೆ ಉರಿತು, ಕೆಟ್ಮೇಲೆ ಬುದ್ಧಿ ಬಂತು ಅಂದಾಗೆ ನನಗೆ ಹೀಗೆ ಬುದ್ಧಿ ಬಂತವ. ನಿನ್ ಕೈ ಮುಗಿದ್ ಕೇಳ್ಕತ್ತೀನಿ, ನಡೆದಿದ್ನೆಲ್ಲ ಮರ್ತು ಮನೆಗೆ ಬಾರಮ್ಮ. ಹೌದು ಗೌರಿ, ಇಷ್ಟು ದಿನ ನಮ್ಮಮ್ಮನ ಕೊಂದಾಕ್ತೀನಿ ಅಂತ ಹೆದರಿಸಿ ನನ್ನ ಮನ್ಸನ್ನ ನನ್ನನ್ನ ಕಟ್ಟಾಕ್ಬಿಟ್ಟಿದ್ರು. ಎಲ್ಲಿ ನಿನ್ನ ನೋಡಕ್ ಬಂದ್ರೆ ನಮ್ಮಪ್ಪನ್ ಗೊತ್ತಾಗುತ್ತೆ ಅಂತ ಹೆದರಿ ನಿನ್ನ ನೋಡೋ ಪ್ರಯತ್ನ ಕೂಡ ಮಾಡಲಿಲ್ಲ. ಆದ್ರೆ ನೀನಿಲ್ದೆ ನಾನು ಎಷ್ಟು ಸಂಕಟ ಅನುಭವಿಸ್ತೀನಿ ಗೊತ್ತಾ? ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗತ್ತೆ. ನನ್ನ ಬದುಕು ಹೀಗೆ ಇರಬೇಕು ಅಂತ ಆ ಬ್ರಹ್ಮ ಹಣೆಲ್ ಬರ್ದಿರೋವಾಗ ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಹಂಗ ಅನ್ಬೇಡ ಕಣವ, ಇನ್ನೇನು ತೊಂದರೆ ಕೊಡಕ್ಕಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀವಿ. ಕೈ ಮುಗಿತೀನಿ, ಮನೆಗೆ ಬಾರವ. ಕ್ಷಮಿಸಿ ಮಾವ, ನಾನ್ ಬರಕ್ಕಾಗಲ್ಲ. ಯಾಕವ್ವ? ನಾನ್ ನಿಮ್ ಜೊತೆ ಬಂದ್ರೆ ಈ ಮಗುನ್ ಯಾರು ನೋಡ್ಕೋತಾರೆ? ನಾನ್ ನೋಡ್ಕೋತೀನಿ ಗೌರಿ. ಬೇಡ ರೀ. ಯಾಕೆ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ಲವ ನಿಂಗೆ? ನಂಬಿಕೆ ಪ್ರಶ್ನೆ ಅಲ್ಲ ರೀ, ಜೀವನದ ಅನುಭವ. ಒಂದ್ ಹೆಣ್ಣಿಗೆ ಪ್ರಪಂಚದಲ್ಲಿ ಏನಿಲ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಕಷ್ಟ ಬಂದಾಗ ಹೇಳ್ಕೊಳಕ್ಕೆ, ಅತ್ತ ಕಣ್ಣೊರ್ಸಿ ಬೆಚ್ಚಿಗೆ ಎದೆ ಗಪ್ಕೊಳಕ್ಕೆ ಒಬ್ಬ ತಾಯಿ ಇರ್ಬೇಕು. ಆ ತಾಯಿ ಇಲ್ಲದೆ ಇರೋ ತಬ್ಲಿತನ ಏನು ಅಂತ ನಾನು ಅನುಭವಿಸಿದ್ದೀನಿ. ಆ ನೋವು ಈ ಮಗುನ್ ಕಾಡಬಾರ್ದು. ನಿಮ್ ಹೆಂಡತಿಯಾಗಿ ಬಂದು ನಿಮ್ ಮಗುಗ್ ತಾಯಾಗಿ ಮತ್ತೆ ಈ ಮಗುಗೆ ನಾನೊಬ್ಬ ಮಲ್ತಾಯಿ ಆಗ್ಲಾರೆ. ದಯವಿಟ್ಟು ಈ ಮಗುಗ್ ತಾಯಿಯಾಗಿರೋಕ್ ಬಿಡಿ, ದಯವಿಟ್ಟು.
ಅಮ್ಮ